ಶಾಂತಿ ಲೈಫ್ ಸ್ಕಿಲ್ಗೆ ತಮಗೆಲ್ಲ ಸ್ವಾಗತ. ಸೊ ದಿನ ಒಂದು ಸಬ್ಜೆಕ್ಟ್ ನೋಡ್ತಾ ಇದೆ. ಇವತ್ತು ಮೈಂಡ್ ಕ್ಲಟರ್ ಅಂತ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ಅಂದ್ಕೊಂಡಿದ್ವಿ. ಮೈಂಡ್ ಕ್ಲಟರ್ ಅಂದ್ರೆ ಏನು? ನನ್ನ ಬ್ರೈನ್ ಅನ್ನ ಕ್ಲಿಯರ್ ಆಗಿ ಮಾಡ್ಕೊಳ್ತಕ್ಕಂಥದ್ದು. ಈಗ ಸಪೋಸ್ ನಾವು ರಾತ್ರಿ ಮಲಗಬೇಕಾದ್ರೆ ನನ್ನ ಬೆಡ್ನೆಲ್ಲ ಕ್ಲೀನ್ ಮಾಡಿ ಜಾಡ್ಸ್ಬಿಟ್ಟು ಹಾಸ್ಕೊಂಡು ಮಲಗ್ತೀವಿ ನೋಡ್ರಿ. ಸೊ ಅದು ಒಂದು. ಆಮೇಲೆ ಊಟದ ತಟ್ಟೆ ಕ್ಲೀನ್ ಮಾಡ್ಕೊಳ್ತೀವಿ, ತೊಳ್ಕೊಳ್ತೀವಿ, ಊಟದ ಡೈನಿಂಗ್ ಟೇಬಲ್ ಕರೆಕ್ಟ್ ಮಾಡ್ಕೊಳ್ತೀವಿ ಅಲ್ವಾ? ಪ್ರತಿಯೊಂದನ್ನ ಕ್ಲೀನ್ ಮಾಡ್ಕೊಂಡು ಹಾಕೊಳಕ್ ಶುರು ಮಾಡ್ತೀವಿ. ಬೆಳಗ್ಗೆ ಆಫೀಸ್ ಆದ್ರೆ ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛ ಕಸ ಹೊಡೆದು ನೀರ್ ಹಾಕಿ ಶುಭ್ರತೆಯಿಂದ ಮಾತ್ರ ಆಫೀಸ್ನ ಅದೇ ತರನೇ ನನ್ನ ಬ್ರೈನ್ ನಲ್ಲಿ ಕೂಡ ಸಾಕಷ್ಟು ವಿಷಯಗಳು ಇರ್ತಾವ. ಮಾತು ನನಗೆ ಬೇಕಾಗಿದ್ದಿರ್ಬೋದು, ಬೇಡವಾಗಿದ್ದಿರ್ಬೋದು, ಅನ್ನೆಸರಿ ಥಿಂಗ್ಸ್ ಎಲ್ಲ ಇರ್ತಾವೆ. ಕೆಲವೊಂದು ಥಾಟ್ಸ್ ಅನ್ಸ್ಯಾಟಿಸ್ಫೈ ಆಗಿರ್ತವೆ, ಎಮೋಷನಲ್ ಇರ್ತೈತೆ, ಆಮೇಲೆ ಡಿಜಿಟಲ್ ಓವರ್ಲೋಡ್ ಆಗಿರ್ತವೆ. ಇದನ್ನ ನಾವು ನಿಜವಾಗಿ ಸಪ್ರಿಗೇಷನ್ ಮಾಡ್ಕೊಳ್ಳೇಬೇಕು. ಪ್ರತಿದಿನಾಲು ಮಲಗಬೇಕಾದ್ರೆ ಮಲಗೋದಕ್ಕಿಂತ ಮುಂಚಿತವಾಗಿ ಸಪ್ರೇಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಅಕಸ್ಮಾತ್ ನಾನು ಮಾಡ್ಕೊಂಡಿಲ್ಲ ಅಂದ್ರೆ ಫೋಕಸಿಂಗ್ ಕಡಿಮೆ ಆಗುತ್ತೆ. ಎಸ್ಪೆಷಲಿ ನಾನು ಏನನ್ನ ಗುರಿ ಇಟ್ಕೊಂಡು ಮಾಡ್ಬೇಕು ಅನ್ನೋದ್ರ ಬಗ್ಗೆ ತೊಂದರೆ ಆಗುತ್ತೆ. ಆಮೇಲೆ ನಾನು ತಗೊಳ್ಳೋಂಥ ನಿರ್ಧಾರ ತುಂಬಾ ಸ್ಲೋ ಆಗ್ತಾ ಹೋಗುತ್ತೆ. ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ ಬ್ರೈನ್ ಅಲ್ಲಿ, ಮೈಂಡ್ ಅಲ್ಲೂ, ನಮ್ಮ ಬಾಡಿನಲ್ಲೂ. ಸೊ ಪ್ರೊಡಕ್ಟಿವಿಟಿ ಅಂತಕ್ಕಂಥ ತುಂಬಾ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಡೇ ಬೈ ಡೇ ಪ್ರೊಡಕ್ಷನ್ ಸದ್ಯ ಅಂದ್ರೆ ನಾವೇನ್ ಇನ್ನು ಔಟ್ಪುಟ್ ಕೊಡ್ಬೇಕಲ್ಲ, ಇದು ಎನರ್ಜಿ ಲೆವೆಲ್ಸ್ ತುಂಬಾ ಕಡಿಮೆ ಲೆವೆಲ್ಗೆ ಹೋಗ್ತಾ ಹೋಗ್ಬಿಡುತ್ತೆ. ಒಂದು ಮಾತು ಮೋಟಿವೇಶನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಬಾಡಿನಲ್ಲಿ. ಸೊ ಇದು ಬಹಳ ಇಂಪಾರ್ಟೆಂಟು. ಸೊ ಇದನ್ನ ಮಾಡೋದ್ರಿಂದ ಅಥವಾ ನಾವು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತಪ್ಪ ನಮ್ಗೆ ಹಂಗಂದ್ರೆ ಅಂತ ನಾವು ನೋಡೋದಾದ್ರೆ, ಇದನ್ನ ಹೆಂಗೆ ನಾವು ಕ್ಲಿಯರ್ ಮಾಡ್ಕೋಬೇಕು ನೋಡಿದ್ರೆ, ಬೆಳಗ್ಗೆ 5 ಮಿನಿಟ್ಸ್, ರಾತ್ರಿ ಒಂದು 5 ಮಿನಿಟ್ಸ್ ನಮ್ಮಲ್ಲಿ ಇರ್ತಕ್ಕಂಥ ಥಾಟ್ಸ್ನ ಫಿಲ್ಟರ್ ಮಾಡಿಕೊಂಡು ಯಾವತ್ ಬೇಕು ಯಾವತ್ ಬೇಡ, ನಾಳೆಗೆ ಏನು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗಿರಲ್ಲ ಎಷ್ಟೋ ವಿಷಯಗಳು, ಎಷ್ಟೋ ಸಂಗತಿಗಳು, ಅದನ್ನ ಅಲ್ಲೇ ಬಿಡತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು. ಆಮೇಲೆ 3 ಪ್ರಿಯಾರಿಟಿ ರೂಲ್ಸ್ ಅಂತ ಇಟ್ಕೋಬೇಕು. ಒಂದು ನೀರು ಕುಡಿಯೋದು, ಎಕ್ಸರ್ಸೈಸು, ಮೈಂಡ್ ಸೆಟ್. ನನ್ನ ಬಾಡಿನ ದಣಿಸಿದಾಗ ಆಟೋಮೆಟಿಕ್ ಸೆಟ್ ಆಗ್ತಾ ಹೋಗುತ್ತೆ. ಊಟದ ಪದ್ಧತಿ ಇರ್ಬೋದು, ಅದೊಂದು ಮಾಡ್ಕೊಳ್ಳೋದು. ಆಮೇಲೆ ಡಿಜಿಟಲ್ ಬೌಂಡ್ರೀಸ್ ಅಂತ ಏನ್ ಕರಿತೀವಲ್ಲ, ಕೆಲವೊಂದ್ಸರಿ ಏನ್ ಬೇಕು ಅದನ್ನ ಅಷ್ಟೇ ನೋಡ್ಕೊಳ್ಳೋದು, ಬೇಡ ಅದನ್ನ ಬಿಡ್ತಕ್ಕಂಥದ್ದು. ಇದು ಬಹಳ ಅತ್ಯವಶ್ಯ. ಇವತ್ತಿನ ದಿವಸ ನಾವು ತುಂಬಾನೇ ಸ್ಟ್ರೆಸ್ ಆಗೋದು, ಸ್ಟ್ರೈನ್ ಆಗೋದು. ಡಿಜಿಟಲ್ ವರ್ಲ್ಡ್ ಅಂದ್ರೆ ಗೊತ್ತಿಲ್ಲದ ಸಾಕಷ್ಟು ವಿಷಯಗಳು ಬಂದ್ಬಿಡ್ತಾವೆ ನಮ್ಮ ಜೀವನದಲ್ಲಿ. ಸೊ ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಎಲ್ಲಿ ಇಟ್ಕೋಬೇಕು, ಯಾವ್ದು ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಡಿಜಿಟಲ್ ಡಿಟಾಕ್ಸ್ ಅಂತಾನು ಕರಿತೀವಿ ನಾವು. ಕೆಲವೊಂದ್ ದಿವಸ ನೋಡ್ತಕ್ಕಂಥದ್ದು, ಅವಾಯ್ಡ್ ಮಾಡ್ತಕ್ಕಂಥದ್ದು ಇಟ್ಕೋಬಹುದು. ಆಮೇಲೆ ಡೈಲಿ ಒಂದು 10 ಮಿನಿಟ್ಸ್ ಸೈಲೆನ್ಸ್ ಆಗಿರ್ತಕ್ಕಂಥದ್ದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು ಪ್ರತಿದಿನ. ಸೈಲೆನ್ಸ್ ಇದ್ರೆ ಏನಾಗುತ್ತೆ, ಥಾಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರೆಷರ್. ಅದು ಬಹಳ ಇಂಪಾರ್ಟೆಂಟ್. ಯಾವಾಗ ನಾವು ಡಿಜಿಟಲ್ ಡಿಟಾಕ್ಸ್ ಜೊತೆ ಸೈಲೆನ್ಸ್ನ ಇಂಪಾರ್ಟೆಂಟ್ ಆಗಿ ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತವಾಗಿ ಸಾಕಷ್ಟು ಬದಲಾವಣೆಗಳನ್ನು ತಂದ್ಕೋಬಹುದು. ಸೈಲೆನ್ಸ್ ಎನರ್ಜಿ ಕೊಡುತ್ತೆ ಬಾಡಿಗೆ. ಯಾವಾಗ ಥಾಟ್ಸ್ ಪ್ರೆಷರ್ ಕಡಿಮೆ ಮಾಡುತ್ತೆ. ಆಮೇಲೆ ನಾನು ತಗೊಳ್ಳೋಂಥ ಡಿಸಿಷನ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು, ಅನುಕೂಲ ಆಗುತ್ತೆ. ಸೊ ಹಿಂಗಾಗಿಟ್ಟು ಇನ್ನು ನಾವು ಮೈಂಡ್ ಕ್ಲಾರಿಟಿ ಅಂದ್ರೆ ಕ್ಲೆಟ್ಟಿಂಗ್ ಅಂತ ಏನ್ ಕರಿತೀವಲ್ಲ, ಇದನ್ನ ತಗೋಬಹುದು ವಾಪಸ್ಸಾಗಿ ನಾವು. ಆಮೇಲೆ ನಿಮ್ಗೆ ಇದು ಬೇಕಾ ಬೇಡವಾ ಅಂತ ವಿಚಾರ ಮಾಡಬೇಕು. ಸೊ ಇದು ಬೆನಿಫಿಟ್ಸ್ ಸಾಕಷ್ಟು ಸಿಗುತ್ತೆ. ಆದ್ರಿಂದ ಪ್ರತಿದಿನಾಲು ನನ್ನ ಮೈಂಡನ್ನ ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯವಶ್ಯ ಇರುತ್ತೆ. ಯಾವಾಗ ನನ್ನ ಮೈಂಡ್ ಅಲ್ಲಿ ಇರ್ತಕ್ಕಂಥ ಥಾಟ್ಸ್ ನ ಕ್ಲಿಯರ್ ಮಾಡ್ಕೊಂಡ್ರೆ ನಾನು ಪ್ರೋಗ್ರೆಸಿವ್ ಆಗಿ ಮುಂದಕ್ಕೆ ಹೋಗೋದಕ್ಕೆ ಬೆನಿಫಿಟ್ ಆಗ್ತಾ ಹೋಗುತ್ತೆ ಮಾತು. ಸೊ ಇದು ಇವತ್ತಿನ ಟಾಪಿಕ್. ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮನ್ನ ಈ ಫೋನ್ ಮೂಲಕ ಆಗಲಿ ಅಥವಾ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇಷ್ಟ ನಾವು ಓವರ್ ಥಿಂಕಿಂಗ್ ಮಾಡೋದು, ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದಾದ್ರೆ ನೀವು ಖಂಡಿತವಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಮಾಹಿತಿ ಮತ್ತು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಂ ಶಾಂತಿ.